ದಯವಿಟ್ಟು ನೋಡಿ. ಅನು ಮತ್ತು ಚಂದನ ಕಥೆ. ಕಾಲೇಜಿನ ಅಂಗಳದಲ್ಲಿ ಪ್ರೀತಿಯ ಹೊಸ ಅಧ್ಯಾಯ ಶುರುವಾಗುತ್ತಾ ಇತ್ತು. ಚಂದನನ ಮುದ್ದು ಸ್ವಭಾವ ಮತ್ತು ಅನುಳ ಗಂಭೀರತೆ ಈ ಎರಡೂ ಸೇರಿ ಒಂದು ಸುಂದರ ಬಂಧವನ್ನು ರೂಪಿಸುತ್ತಾ ಇದ್ದವು. ಚಂದನ ಅನುಗೆ ಸಹಾಯ ಮಾಡುವ ನೆಪದಲ್ಲಿ ಹತ್ತಿರ ಬಂದ. ಲೈಬ್ರರಿಯ ನಿಶ್ಶಬ್ದ ಮೂಲೆಯಲ್ಲಿದ್ದ ಅವರ ಪ್ರಪಂಚ ಈಗ ಇಡೀ ಕಾಲೇಜಿನ ಆವರಣಕ್ಕೆ ಹರಡುತ್ತಿತ್ತು. ಒಂದು ದಿನ ಕಾಲೇಜಿನ ವಾರ್ಷಿಕ ಕ್ರೀಡಾ ದಿನ ಇತ್ತು. ಅನು ಒಬ್ಬಳೇ ಆಟಗಳನ್ನು ನೋಡ್ತಾ ಕೂತಿದ್ಲು. ಆಗ ಚಂದನ, ನೀನು ಆಟ ಆಡಲ್ವಾ ಅಂತ ಅವಳನ್ನ ಕೇಳಿದ. ಅವಳು ನಗುತ್ತಾ, ನನಗೆ ಕ್ರೀಡೆಗಳೆಲ್ಲ ಅಷ್ಟಾಗಿ ಇಷ್ಟವಿಲ್ಲ, ನೋಡೋದಷ್ಟೇ ಅಂದಳು. ಚಂದನ, ಆಗಿದ್ರೆ ಬಾ, ಪಾನಿಪೂರಿ ತಿನ್ನೋಕೆ ಹೋಗೋಣ ಅಂದ. ಅನುಗೆ ಸ್ವಲ್ಪ ಆಶ್ಚರ್ಯ, ಆದ್ರೂ ಅವಳಿಗೆ ಚಂದನನೊಡನೆ ಮಾತಾಡೋದು ಇಷ್ಟ ಆಗಿತ್ತು. ಅವರು ಪಾನಿಪೂರಿ ತಿನ್ನುತ್ತಾ ಒಬ್ಬರಿಗೊಬ್ಬರು ತಮ್ಮ ಕನಸು ಆಸಕ್ತಿಗಳ ಬಗ್ಗೆ ಮಾತಾಡಿಕೊಂಡರು. ಚಂದನ ತನ್ನ ಹಾಡುಗಾರಿಕೆ ಆಸಕ್ತಿಯ ಬಗ್ಗೆ ಹೇಳಿದ. ಅನು ತನ್ನ ಕವಿತೆಗಳನ್ನು ಬರೆಯೋ ಆಸಕ್ತಿಯ ಬಗ್ಗೆ ಹೇಳಿದಳು. ಆ ಸಮಯದಲ್ಲಿ ಚಂದನನಿಗೆ ಅನು ಬೇರೆ ಯಾರೂ ಅಲ್ಲ, ತನ್ನಂತೆಯೇ ಕನಸುಗಳನ್ನ ಕಾಣುವ ಒಬ್ಬ ಸಹೃದಯ ಅಂತ ಅರ್ಥವಾಯಿತು. ಅನುಗೂ ಚಂದನ ಕೇವಲ ನಗುಮುಖದವನಲ್ಲ, ಒಳಗೊಂದು ಆಳವಾದ ಸೂಕ್ಷ್ಮವಾದ ವ್ಯಕ್ತಿ ಅಂತ ಅನ್ನಿಸಿತು. ದಿನಗಳು ಕಳೆದಂತೆ ಅವರ ಸ್ನೇಹವು ಗಟ್ಟಿಯಾಯಿತು. ಚಂದನನ ನಗುವಿಗೆ ಅನುಳ ಮೌನ ಅರ್ಥವಾಯಿತು. ಅನುಳ ಪ್ರತಿ ನೋಟ, ಪ್ರತಿ ಮಾತಿಗೂ ಚಂದನನಿಗೆ ವಿಶೇಷ ಅರ್ಥ ಸಿಕ್ಕಿತು. ಲೈಬ್ರರಿಯ ಮೂಲೆಯಲ್ಲಿ ಶುರುವಾದ ಈ ಕಥೆ ಈಗ ಇಬ್ಬರ ಮನಸ್ಸಿನ ಕಮಲದಲ್ಲಿ ಅರಳಿ ನಿಂತಿತ್ತು. ಇಬ್ಬರೂ ಮಾತನಾಡದಿದ್ದರೂ ಅವರ ಕಣ್ಣುಗಳೇ ಪ್ರೀತಿಯ ಕಥೆಯನ್ನ ಹೇಳುತ್ತಿದ್ದವು. ಚಂದನ ಮತ್ತು ಅನು ಅವರ ಕಥೆ ಎಲ್ಲಿಗೆ ಸಾಗಬಹುದು ಅಂತ ನೀವು ಏನಾದರೂ ಯೋಚಿಸಿದ್ದೀರಾ? ಈ ಕಥೆಗೆ ಒಂದು ಹೊಸ ತಿರುವು ಕೊಡಬಹುದಾ? ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ.